ನಮ್ದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ನಮ್ಮ ಪರಿಸ್ಥಿತಿ ಇದ್ದೇ ಇರುತ್ತೆ, ನಮ್ಮ ಕಷ್ಟಗಳು ಇದ್ದೇ ಇರುತ್ತೆ, ನಮ್ಮ ಕಣ್ಣೀರು ಇದ್ದೇ ಇರುತ್ತೆ ಅಲ್ವಾ? ಅದನ್ನೆಲ್ಲ ಫೇಸ್ ಮಾಡಿ ಹೋಗ್ಬೇಕು ಅಂತಂದ್ರೆ, ಅದನ್ನೆಲ್ಲ ದಾಟಿ ಹೋಗ್ಬೇಕು ಅಂತಂದ್ರೆ ನಮ್ಗೆ ಜನರ ಸಹಾಯದಿಂದ ನಾವು ಪಾಸ್ ಮಾಡಕ್ ಆಗಲ್ಲ. ದೇವರ ಸಹಾಯ ನಮಗೆ ಬೇಕು. ದೇವರ ಸಹಾಯ ನಮಗೆ ಬೇಕು. ಅವಾಗ ದೇವರು ನಮಗೆ ಕಾರ್ಯ ಮಾಡಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಿ ಇಷ್ಟು ದಿನ ಅಂತ ಫಿಕ್ಸ್ ಮಾಡಿ ನೀವು ಪ್ರಾರ್ಥನೆ ಮಾಡೋದ್ರೆ ಖಂಡಿತವಾಗೂ ದೇವರು ಕಾರ್ಯ ಮಾಡ್ತಾರೆ. ಅದು ನನ್ನ ಎಕ್ಸ್ಪೀರಿಯನ್ಸ್. ಏನದು ನನ್ನ ಎಕ್ಸ್ಪೀರಿಯನ್ಸ್. ನಾನು ತಿಳ್ಕೊಂಡಿದ್ದೀನಿ, ನನಗೆ ದೇವರು ಕಾರ್ಯ ಮಾಡಿದ್ದಾರೆ, ನನ್ನ ನಡೆಸಿದ್ದಾರೆ. ಇದೇ ರೀತಿಯಲ್ಲಿ ಇರ್ಬೇಕು ನಿನ್ನ ಅಂತ ನಡೆಸಿದ್ದಾರೆ ನನ್ನ. ಹಲ್ಲೆಲೂಯಾ. ನೋಡಿ ಕೀರ್ತನೆ 38ರಲ್ಲಿ ಲಾಸ್ಟ್ ವಾಕ್ಯ ಓದಿ. ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಯೆಹೋವನೇ, ನಿನ್ನ ಕೃಪೆಯು ಶಾಶ್ವತವಾದದ್ದು. ನಿನ್ನ ಕೃಪೆಯು ಶಾಶ್ವತವಾದದ್ದು. ನೀನು ಕೈ ಹಚ್ಚಿದ ಕೆಲಸವನ್ನು ನೀನು ಕೈ ಹಚ್ಚಿ ಚೆನ್ನಾಗಿ ನೀನು ಕೈ ಹಚ್ಚಿದ ಕೆಲಸಗಳನ್ನು ನೆರವೇರಿಸದೆ ಬಿಡುವುದೇ ಇಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನೀನು ಕೈ ಹಾಕಿದ ಕೆಲಸಗಳನ್ನು ಏನ್ ಸಿಸ್ಟರ್, ನಾನು ನಿಮ್ಗೆ ಆಗಲೇ ಹೇಳಿದೆ, ನೀವು ಪ್ರಾರ್ಥನೆ ಮಾಡಿ ಫಾಸ್ಟಿಂಗ್ ತೆಗಿರಿ. 40 ದಿನ 30 ದಿನ ನಮ್ಮ ಯಜಮಾನ ಬರ್ಬೇಕಂತ ನೀವು ಫಾಸ್ಟಿಂಗ್ ತೆಗಿರಿ, ಪ್ರೇಯರ್ ಮಾಡಿ. ನೀವು ಕೈ ಹಾಕಿದ ಕೆಲಸ ಬಿಡುವುದೇ ಇಲ್ಲ. ನೀವು ಬಿಡೋದೇ ಏನೋ ನೀವು ಆಗುವ ತನಕ ಬಿಡೋದೇ ಇಲ್ಲ ಅಂತೆ. ಓದಿದ್ದು ಇವಳಲ್ಲಿ 138 லாஸ்ட் வசனம் வந்து லாஸ்ட் கர்த்தர் 8 கர்த்தர் எனக்காக யாவையும் செய்து முடிப்பார். கர்த்தாவே உமது கிருபை என்றும் உள்ளது. உமது கரத்தின் கிரியைகளை நிலைவிடாத இருப்பதாக. ಆಯ್ತಾ? ಹಲ್ಲೆಲೂಯಾ. ಲಾಸ್ಟ್ ಅಲ್ಲಿ ಏನಂತಾರೆ? ನಿಮಗಾಗಿ ನೀವು ಕೈ ಹಾಕಿದ ಕೆಲಸವನ್ನು ನೆರವೇರಿಸದೆ ಬಿಡುವುದಿಲ್ಲ. ಕರೆಕ್ಟಾ? ನಾನು ಆಗ ನಿಮ್ಗೆ ಏನ್ ಹೇಳಿದೆ? ನೀವು ಕೈ ಹಾಕ್ಬೇಕು, ನಿಮ್ ಕೆಲಸ ದೇವ್ರು ನೆರವೇರಿಸ್ತಾರೆ. ಅಯ್ಯೋ ನನ್ಗೆ ಗೊತ್ತಿಲ್ಲ ಬ್ರದರ್, ನನ್ಗೆ ಗೊತ್ತಿಲ್ಲ ಪಾಸ್ಟರ್ ಅಂತಂದ್ರೆ ಗೊತ್ತಿಲ್ಲ ಅಂತ ನೀವು ಹಾಗೆ ಹೇಳ್ತೀರಾ. ಸ್ವಲ್ಪ ಟಿವಿಯಿಂದ ದೂರ ಬನ್ನಿ, ಸೀರಿಯಲ್ ದೂರ ಬನ್ನಿ, ಮೊಬೈಲ್ ಇಂದ ದೂರ ಬನ್ನಿ, ಆವಾಗ ನಿಮ್ ಕೆಲಸ ಆಗ್ತದೆ. ಬೇರೆದವರನ್ನೆಲ್ಲ ಮನೆ ಇಟ್ಕೊಂಡ್ ಯಾಕೆ ಆರಾಧನೆ ಮಾಡ್ತೀರಾ? ಮನೆ ಬಾಗಿಲು ಬರ್ದಂಗೆ ನೀವು ಓಡಿಸಿ ಅದನ್ನ ಪ್ರಾರ್ಥನೆ ಮಾಡಿ. ಅವ್ರ ಮನೆಗೆ ಹಂಗ್ ನಡೀತು, ಇವ್ರ ಮನೆಗೆ ಹಿಂಗ್ ನಡೀತು, ಅವಳ ಗಂಡ ಹಿಂಗೋದ, ಇವಳ ಗಂಡ ಹಿಂಗೋದ, ಅದೆಲ್ಲ ನಿಮ್ಗೆ ಅದಕ್ಕೆ. ನಿಮ್ ಗಂಡ ನಿಮ್ ಮಕ್ಕಳು ನೀವು ಸೇಫ್ಟಿ ನೋಡ್ಕೊಳ್ಳಿ. ನಿಮ್ ಮನೆ ಮುಂದೆ ಸಾಯ್ತಾ ಇದಾರೆ, ಅವ್ರು ಪ್ರಾರ್ಥನೆ ಮಾಡೋದು ಯಾರು ಇಲ್ಲ. ನಿಮ್ ಕಣ್ ಮುಂದೆ ಸಾಯ್ತಾ ಇದಾರೆ, ಅವ್ರಿಗೆ ಪ್ರಾರ್ಥನೆ ಮಾಡೋದು ಯಾರು ಇಲ್ಲ. ಯುಪಿಯಲ್ಲಿ ಇವತ್ತು 40 ಜನ ಸೇರಿ ಒಂದು ಸೇವಕರನ್ನ ಹೊಡೆದಾಕಿದ್ದಾರೆ, ಚೆನ್ನಾಗಿ ಮನೆ ನುಗ್ಗಿ ಮುಖ ಮುತ್ತಿ ಎಲ್ಲ ಹೊಡೆದಾಕಿದ್ದಾರೆ ಚೆನ್ನಾಗಿ. ಅವ್ರಿಗೆ ಪ್ರಾರ್ಥನೆ ಮಾಡೋದು ಯಾರು ಇಲ್ಲ. ಹಲ್ಲೆಲೂಯಾ. ನಮ್ದೇ ನಮಗೆ ದೊಡ್ಡದು. ನನ್ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಕುಟುಂಬ. ಇದನ್ನ ಬಿಟ್ಟು ನೀವು ಆಚೆ ಬನ್ನಿ, ದೇವ್ರ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಬೇರೆಗೋಸ್ಕರ ನೀವು ಕಣ್ಣೀರ್ ಹಾಕಿ, ನಿಮ್ಮ ಮನೆಯಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಬೇರೆಗೋಸ್ಕರ ನೀವು ಉಪವಾಸ ತೆಗಿರಿ, ನಿಮ್ಮ ಮನೆಯಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಇಲ್ಲಿ ಏನಂತಾರೆ? ನೀನು ಕೈ ಹಾಕಿದ ಕೆಲಸ ಆಗುವ ತನಕ ಬಿಡೋದೇ ಇಲ್ಲ ಅಂತೆ. ಕೆಲಸ ಆಗುವ ತನಕ ಬಿಡುವುದೇ ಇಲ್ಲ ಅಂತೆ. ಕೆಂಪುದು ಬಣ್ಣನ ಮುಖಕ್ಕೆ ಬಳಿದಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಇವ್ರಿಗೋಸ್ಕರ ನೀವು ಯಾರಾದ್ರೂ ಕಣ್ಣೀರ್ ಹಾಕ್ತಾ ಇದ್ದೀರಾ? ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಇಲ್ಲಿ ದೇವರು ನಮ್ಗೆ ಏನ್ ಸರ್ಟಿಫಿಕೇಟ್ ಕೊಡ್ತಾರೆ? ಓದಿ ಕನ್ನಡದಲ್ಲಿ ವಾಕ್ಯ ಅನ್ನೋದು ಲಾಸ್ಟ್ ವಾಕ್ಯ. ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಯೆಹೋವನೇ, ನಿನ್ನ ಕೃಪೆಯು ಶಾಶ್ವತವಾದದ್ದು. ನಿನ್ನ ಕೃಪೆಯು ಶಾಶ್ವತವಾದದ್ದು. ನೀನು ಕೈ ಹಚ್ಚಿದ ಕೆಲಸವನ್ನು ನೆರವೇರಿಸದೆ ಬಿಡಬೇಡ. ನೀವು ಏನ್ ಕೆಲಸ ಮಾಡ್ಬೇಕಂತ ಮುಂದೆ ಕೈ ಇಡ್ತೀರೋ ಅದನ್ನ ಮಾಡುವ ತನಕ ಬಿಡಬೇಡ. ಸಹಾಯ ಯಾರು ಮಾಡ್ತಾರೆ? ದೇವ್ರು ಮಾಡ್ತಾರೆ. ಇಲ್ಲಿ ನೋಡಿದ್ರೆ ವಿಡಿಯೋ, ಈಗ ಚಪ್ಪಲಿ ಯಾರು ಹಾಕಿ ಅಷ್ಟನ್ನ ಮಕ್ಕಕ್ಕೆ ಉಜ್ಜಿ, ಕುಂಕುಮ ಮಕ್ಕಕ್ಕೆ ಉಜ್ಜಿ, ರೋಡಲ್ಲಿ ಮೆರವಣಿಗೆ ಮಾಡಿಸಿ, ಹಸುತ್ತು ಸಗಣಿ ತಿನ್ಸಿ, ಇಷ್ಟೆಲ್ಲ ಹಿಂಸೆ ಪಡ್ತಾ ಇದಾರೆ. ಇವ್ರಿಗೆ ಯಾರಾದ್ರೂ ನೀವು ಕಣ್ಣೀರ್ ಹಾಕ್ತಾ ಇದ್ದೀರಾ? ಇವ್ರಿಗೆ ಯಾರಾದ್ರೂ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ. ಯಾವಾಗ್ಲೂ ನಿಮ್ದೆ ಟಿವಿ ಧಾರಾವಾಹಿ, ಟಿವಿ ಸೀರಿಯಲ್, ಟಿವಿ ಮೊಬೈಲ್ ಸೀರಿಯಲ್,
ಬೈಬಲ್ ನಿಮ್ಮ ಮನೇಲಿ ಎತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಬೈಬಲ್ ಓದ್ತಾ ಇದ್ದೀರಾ? ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡಬೇಕು, ದೇವರುಗಳ ಎದುರುಗಡೆ ಕೀರ್ತಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಾ ಕಡೆನೂ ಸಮಸ್ಯೆ ಇದೆ. ಸಮಸ್ಯೆ ಇದೆ ಯಾವ ಕಾರ್ಯನೂ ಇಲ್ಲ ಅಲ್ವಾ? ಕೋರ್ಟಿಗೆ ಬದುಕಿರೋದು ಸಮಸ್ಯೆ ಇದೆ, ಭಿಕ್ಷೆ ಬೇಡೋದು ಸಮಸ್ಯೆ ಇದೆ. ಸಮಸ್ಯೆಗಳ ಮಧ್ಯದಲ್ಲಿ ದೇವರ ಸಹಾಯದಿಂದ ನಡಿಬೇಕು, ಮನುಷ್ಯರ ಸಹಾಯದಿಂದ ಅಲ್ಲ. ಹಲ್ಲೆಲೂಯಾ. ದೇವರ ಸಹಾಯದಿಂದ ನಡೆದ್ರೆ ದೇವರು ಖಂಡಿತವಾಗಿ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಯೆಶಾಯ ತಗೊಳ್ಳಿ, ಯೆಶಾಯ 41 ಅಲ್ಲಿ 13 ಓದೋಣ. ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿಮಗೆ ಹೇಳುವ ನಿನ್ನ ದೇವರಾದ ಯೆಹೋವನನ್ನು ನಂಬು. ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಕ್ರಿಮಿ ಪ್ರಾಯವಾದ ಯಾಕೋಬೇ, ಇಸ್ರಾಯೇಲೇ ಜನವೇ, ಭಯಪಡಬೇಡ, ನಾನು ನಿನಗೆ ಸಹಾಯಕನು. ಇಸ್ರಾಯೇಲರನ್ನ ಸದಾಮಲ ಸ್ವಾಮಿಯು. ಅದಲ್ಲ, ಯೆಶಾಯ 41:13. ಭಯಪಡಬೇಡ, ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತಂದ್ರೆ ಭಯಪಡಬೇಡ, ನಾನು ನಿನ್ನ ಸಹಾಯಕನು, ನಿನ್ನ ದೇವರಾದ ಎಂದಿಗೂ ನಾನು ನಿನ್ನನ್ನು ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಭಯ ಪಡಬಾರ್ದು. ನೆನೆ ದಿನ ಅವ್ರಿಗೆ ಈ ವಾಕ್ಯದೊಟ್ಟಿಗೆ ನಾನು ಶೇರ್ ಮಾಡ್ಬೇಕಾದ್ರೆ ಅವ್ರ ಮುಖ ನೋಡಕ್ಕಾಗ್ತಿಲ್ಲ, ಅಷ್ಟು ಡಲ್ ಆಗ್ಬಿಟ್ರು. ಹಲ್ಲೆಲೂಯಾ. ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಲಕ್ಷಾಂತರ ಗಂಟೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಬಟ್ ಭಯ ಒಂದ್ ಕಡೆ ಇದ್ದೇ ಇರುತ್ತೆ. ಇಲ್ಲಿ ದೇವರ ವಾಕ್ಯ ಹೇಳಿದ ಮೇಲೆ ಅವ್ರಿಗೆ ಧೈರ್ಯ ಬಂತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಎಲ್ಲಾ ಸಮಯದಲ್ಲಿ ನಮ್ಮ ಜೊತೆ ಇರ್ತಾರೆ. ನಾವು ನಂಬೇಕು. ಇವತ್ತು ನಿನ್ ಕೆಲಸ ಆಗಿಲ್ವಾ? ಇವತ್ತು ಕವಿತಾ ಪ್ರೇಯರ್ ಮಾಡ್ತಾರೆ, 6 ತಿಂಗಳಿಂದ ಪ್ರೇಯರ್ ಮಾಡ್ತಾ ಇದಾರೆ, 1 ವರ್ಷದಿಂದ ಪ್ರೇಯರ್ ಮಾಡ್ತಾ ಇದಾರೆ, ಅವ್ರ ಯಜಮಾನ ಚೇಂಜ್ ಆಗಿಲ್ಲ. ಕಾರಣ ಏನು? ಯಜಮಾನದಲ್ಲ ಫಾಲ್ಟು, ನಿನ್ ಪ್ರೇಯರ್ದ ಫಾಲ್ಟ್, ನೀನ್ ಮಾಡ್ತಾರ ಪ್ರೇಯರ್ದ ಫಾಲ್ಟು. ನೀನ್ ಮಾಡೋ ಪ್ರಾರ್ಥನೆ ಧೂಪವಾಗಿ ದೇವರ ಹತ್ರ ಸೇರ್ಬೇಕಂತೆ. ಅದನ್ನ ಸೈತಾನ ಅಟ್ಯಾಕ್ ಮಾಡಿರ್ತಾರೆ, ನೀನ್ ಕಾಪಾಡ್ಕೋಬೇಕು. ಹಲ್ಲೆಲೂಯಾ. ಧೂಪವಾಗಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅದನ್ನ ಸೈತಾನ ಅಟ್ಯಾಕ್ ಮಾಡದೇ ಇರೋ ತರ ನೀನ್ ಕಾಪಾಡ್ಬೇಕು. ಒಂದ್ ವೇಳೆ ಸೈತಾನ ಅಟ್ಯಾಕ್ ಮಾಡೋದು ನಿನ್ ಪ್ರಾರ್ಥನೆ ಪರವಾಗಿ ಸೇರಿಲ್ಲ. ಮತ್ತೆ ನೀನು ದೇವರೇ ನನ್ನ ಪ್ರಾರ್ಥನೆ ಏನಾದ್ರು ಮಿಸ್ಟೇಕ್ ಇದ್ರೆ ನೀನ್ ಸರಿಪಡಿಸು ಅಂತ ಮತ್ತೆ ದೇವರ ಹತ್ರ ನೀವೇನ್ ಮಾಡ್ಬೇಕು? ನೇರ ಮಾಡ್ತಾರಾಗ್ಬೇಕು. ಇನ್ನು ಸಮಯ ದೇವರಿಗೆ ಕೊಡ್ಬೇಕು. ಇನ್ನ ನಿನ್ ಕಣ್ಣೀರ್ ಹಾಕ್ಬೇಕು, ಇನ್ನು ಮುಂದೆ ಕುಗ್ಗಬೇಕು. ಅವಾಗಲೇ ದೇವರ ಕಾರ್ಯ ಮಾಡಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಓದಿ ಇನ್ನೊಂದ್ಸಾರಿ. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ, ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನೆ. ನೋಡಿ, ನಮಗೆ ಧೈರ್ಯ ಇರ್ತಾರೆ, ಕೈ ಹಿಡಿತಾರೆ. ನನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿತೀನಿ ಅಂತ ಹೇಳ್ತಾರೆ. ಈ ತರ ನಮ್ಗೆ ಯಾರು ಸರ್ಟಿಫಿಕೇಟ್ ಕೊಡೋದು ಲೋಕದಲ್ಲಿ, ಜಗತ್ತಲ್ಲೇ ಇಲ್ಲ. ನಾನು ಇದ್ದೀನಿ ಬಾರೋ, ನಿಮ್ಗೆ 50,000 ಬೇಕು, 1 ಲಕ್ಷ ಬೇಕು, ಕೊಡ್ತೀನಿ ಬಾರೋ, ಇದ್ದ ಕೊಡೋದು ಯಾರೋ ಇದ್ದಾರಾ? ಅಂತ ಇಲ್ಲಮ್ಮ, ಬೇರೆ ಇಸ್ಕೊಡ್ತೀನಿ, ಅದ್ರ 10 ರೂಪಾಯಿ ಇಲ್ಲ 15 ರೂಪಾಯಿ ಸೆಂಟ್ರಲ್ಲೇ ಈಸ್ಕೊಡಂಗೆ ಒಂದು 5,000 ರೂಪಾಯಿ ಕಮಿಷನ್. ಹಲ್ಲೆಲೂಯಾ. ಈ ತರ ಜನಗಳೇ ಲೋಕದಲ್ಲಿ ಇದ್ದಾರೆ. ಈ ತರ ಒಬ್ಬನೊಬ್ಬನ ಹಾಳು ಮಾಡೋ ಜನರು ಇದ್ದಾರೆ ಹೊರತು ನಾನಿದ್ದೀನಿ ಬಾರ ಅನ್ನೋರು ಒಬ್ರು ಇಲ್ಲ, ಈ ಜಗತ್ತಲ್ಲೇ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾರೆ, ನಾನಿದ್ದೀನಿ ನಿನ್ ಸಂಗಡ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿನ್ನ ಜೊತೆಲಿದ್ದೀನಿ, ನೀನ್ ಭಯ ಪಡಬೇಡ ಅಂತ ದೇವರು ಹೇಳ್ತಾ ಇದ್ದಾರೆ. ಈಗಲೇ ಅದು ನಮ್ಮ ಮೇನ್ ಬ್ರಾಡ್ ಆಗ್ಬೇಕು, ಓಪನ್ ಆಗ್ಬೇಕು. ಟಿವಿ ಮುಂದೆ, ಸೀರಿಯಲ್ ಮುಂದೆ, ಮೊಬೈಲ್ ಮುಂದೆ ಎತ್ತಿ ಬಿಸಾಕಿ ಇದಕ್ಕೆ ಸಮಯ ಕೊಡ್ಬೇಕು. 1 ಗಂಟೆ 2 ಗಂಟೆ 1 ಗಂಟೆ 1.5 ಹೊಟ್ಟೆ ಆಗತ್ತಾ? ಊಟ ತಿನ್ಲೇಬೇಕಾ? ಇಲ್ಲ ಅಂದ್ರೂ ಮಾಡ್ಕೊಂಡು ತಿಂತೀರಾ? ಎಸ್ ನೋನಾ? ಕರೆಕ್ಟಾ?
ಇಲ್ಲ ಅಂದ್ರೂ ಮಾಡ್ಕೊಂಡ್ ತಿಂತೀರಾ? 9:30 10 ಗಂಟೆ ಒಳಗೆ ಆಯ್ತು ಅಂದ್ರೆ ನಾಷ್ಟ ಮಾಡ್ತೀರಾ? ಇಲ್ಲ ಅಂದ್ರೂ ಮಾಡ್ಕೊಂಡ್ ತಿಂತೀರಾ? ತಿಂತೀರಾ? 3 ಟೈಮ್ ತಿಂದೇ ತಿಂತಿರ್ತಾನೆ. ನಿಮ್ಮ ಶರೀರ ಬಲ ಹೊಂದೋದಕ್ಕೆ ಮಾತ್ರ ಅದು. ಏನ್ ಮಾಡೋದಕ್ಕೆ? ನಿಮ್ಮ ಶರೀರನ ಬಲ ಹೊಂದೋದಕ್ಕೆ ಮಾತ್ರ ನೀವು 3 ಟೈಮ್ ಊಟ ಮಾಡ್ತೀರಾ. ಅದೇ ಆತ್ಮ ಬಲ ಹೊಂದ್ಬೇಕಂದ್ರೆ ಈ ವಾಕ್ಯ ತಗೋಬೇಕು ತಾನೆ, ಈ ವಾಕ್ಯ ಓದ್ಬೇಕು ತಾನೆ, ಪ್ರೇಯರ್ ಮಾಡ್ಬೇಕು ತಾನೆ. ನಿಮ್ಮ ಶರೀರಕ್ಕೆ ಅಯ್ಯೋ ಜ್ವರ ಬಂದ್ಬಿಡ್ತಿದನೋ, ಅಯ್ಯೋ ತಲೆನೋವು ಬಂದ್ಬಿಡ್ತಿದನೋ, ಅಯ್ಯೋ ಉಸಿರಾಟ ತಪ್ಪಿಡ್ತಿದನೋ ಅನ್ನೋ ರೀತಿಯಲ್ಲಿ ನೀವು 3 ಟೈಮ್ ಊಟ ಮಾಡ್ತೀರಾ ಅಲ್ವಾ? ಅಯ್ಯೋ ನಾನು ಮುಂದೆ ಏನ್ ಮಾಡ್ಬೇಕು ಅಂತ ದೇವರ ಒಳ್ಳೆ ಜ್ಞಾನ ಕೇಳ್ಬೇಕು ಅಂತಂದ್ರೆ, ನಿಮ್ಮ ಆತ್ಮ ಬಲ ಹೊಂದ್ಬೇಕಂತಂದ್ರೆ ನೀವು ಪ್ರಾರ್ಥನೆ ಮಾಡ್ಲೇಬೇಕು, ನೀವು ಬೈಬಲ್ ಓದ್ಲೇಬೇಕು. ಇದು ಕಂಡೀಷನ್. ಇದು ಓದೇ ಬಿಡೋ, ಹೋದ್ರೆ ಹೋಗಿ, ಬಿಟ್ರೆ ಬಿಡೋ ಆ ಕಂಡೀಷನ್ ಇಲ್ಲ ಇಲ್ಲಿ. ಕಂಡೀಷನ್ ಓದ್ಲೇಬೇಕು. ನಿನ್ಗೋಸ್ಕರ ಓದ್ಬೇಕು, ನಿನ್ನ ಕುಟುಂಬಕ್ಕೋಸ್ಕರ ಓದ್ಬೇಕು, ನಿನ್ನ ಮಕ್ಕಳಿಗೋಸ್ಕರ ಓದ್ಬೇಕು. ಅರ್ಥ ಆಯ್ತಾ? ಈ ರೀತಿ ಮಾಡಿದ್ರೇನೆ ಯಾವ ಸಭೆಯಲ್ಲಿ ಯಾವ ಸೇವಕರು ಯಾವ ಪಾಠ ಹೇಳ್ತಾರ ಬಿಡ್ತಾರ ಗೊತ್ತಿಲ್ಲ. ಆದ್ರೆ ನಾನು ಹೇಳ್ತಾ ಇದೀನಿ ಕೇಳಿ, ನಿಮ್ಮ ಮನೆಯಲ್ಲಿ ಸಮಾಧಾನ ಉಂಟಾಗಬೇಕಂದ್ರೆ ಬೈಬಲ್ ಓದ್ಬೇಕು. ನಿಮ್ಮ ಮನೆಯಲ್ಲಿ ಸಮಾಧಾನ ಉಂಟಾಗಬೇಕಂದ್ರೆ ಪ್ರಾರ್ಥನೆ ಮಾಡ್ಬೇಕು, ಕಣ್ಣೀರ್ ಹಾಕ್ಬೇಕು. ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಕಣ್ಣೀರ್ ಹಾಕ್ಬೇಕು. ಅವಾಗ ದೇವರು ಕಾರ್ಯ ಮಾಡಕ್ಕೆ ಸಾಧ್ಯ. ಫೋನಿಂದ ದೂರ ಬನ್ನಿ, ಸೀರೆಯಿಂದ ದೂರ ಬನ್ನಿ, ಬೇಡದರ ಮಾತಿನಿಂದ ದೂರ ಬನ್ನಿ. ಬೇರೆ ಸಂಸಾರ ಮನೆ ತಗೊಂಡು ಹೋಗ್ಬೇಡಿ, ನಿಮ್ಮನೆ ಸಂಸಾರ ಬೇರೆ ಬಿಡಬೇಡಿ. ನೀವು ಪ್ರಾರ್ಥನೆ ಮಾಡಿ. ಅವ್ರಂಗೆ ಇವ್ರಂಗೆ ಅವ್ರಂಗೆ ಅವ್ರ ಬಗ್ಗೆ ನಿಮ್ಗೆ ಬೇಕಾಗಿಲ್ಲ. ನೀವ್ ಕ್ರೈಸ್ತರು, ನೀನ್ ದೇವರ ಮಗಳು, ನಿಂದ ಹೆಂಗಿದೆ ನೀನ್ ನೋಡ್ಕೋ. ಅವ್ರ ಗಂಡ ಯಾರಿಂದ ಹೋಗ್ಲಿ, ಅವ್ರ ಹೆಂಡತಿ ಯಾರಿಂದ ಹೋಗ್ಲಿ, ಅವ್ರ ಮಕ್ಳು ಯಾರಿಂದ ಹೋಗ್ಲಿ, ಇನ್ನೊಬ್ಬರ ಮಕ್ಳು ಯಾರಿಂದ ಹೋಗ್ಲಿ, ಸಾಧ್ಯ ಇದ್ರೆ ನಿನ್ ಕೈಲಿ ಪ್ರಾರ್ಥನೆ ಮಾಡು. ಅವ್ರ ಮಾತನ್ನ ನನ್ಗೆ ಕೇಳಿ ನಿನ್ನ ಆಳ ತೊಡ್ಕೊಂಬೇಡ. ಅವ್ರ ಮಾತನ್ನ ನಿನ್ ಕೇಳಿ ಆಳ ತೊಡ್ಕೊಂಬೇಡ. ದೇವ್ರ ವಾಕ್ಯ ರೀತಿ ಹೇಳ್ತಾರೆ ನಿಮ್ಮ ಹತ್ರ. ಇವತ್ತಿಂದ ನೀವು ಬದಲಾದ್ರೇನೆ ದೇವ್ರ ಕಾರ್ಯ ಮಾಡಕ್ಕೆ ಸಾಧ್ಯ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆ 38 3ನೇ ವಾಕ್ಯ ಹೋಗೋಣ. 138. ನಾನು ಮೊರೆ ಇಟ್ಟಾಗ ಸದುತ್ರವನ್ನು ದಯಪಾಲಿಸಿದ್ದಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಏನಂತಾರೆ ಆ ವಾಕ್ಯ? ಹೇಳ್ತಾರೆ ದೇವ್ರು ಹೇಳ್ತಿದ್ದಾರೆ, ನೀವು ಮೊರೆ ಇಟ್ಟಾಗ ನಿಮ್ಗೆ ಸದುತ್ರ ಅಂದ್ರೆ ಇಮಿಡಿಯೇಟ್ ಆನ್ಸರ್ ಕೊಡ್ತಾರೆ. ಆನ್ಸರ್ ಅಟ್ಲೆ ಎಂಟನೇ చెప్తారు ದೇವರು. మీరు దేవుని దగ్గర మొర పెడితే ದೇವ್ರು మీకు ఇమిడియట్ గా మీకు ఆన్సర్ చెప్తారు. ಎಲ್ಲಪ್ಪ ಹಂಗೆ? ನಾನು ಮೊರೆ ಇಟ್ಟಾಗ ಸದುತ್ರವನ್ನು ದಯಪಾಲಿಸಿ ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿ. ನೋಡಿ ಹೇಳ್ತಾರಮ್ಮ, ಏನ್ ಹೇಳ್ತಾರೆ ದೇವರ ವಾಕ್ಯ? ಕರೆಕ್ಟಾ? ಆತ್ಮ ಕುಗ್ಗಿ ಹೋಗಕ್ಕೆ ಅವಕಾಶ ಕೊಡಬಾರ್ದು. ಅರ್ಥ ಆನ್ಸರ್ ಕೊಡೋದು ಅವರೇ. ನಿನ್ ಪಕ್ಕದಲ್ಲಿ ಕೂತಿರ ಭಾಷಣ ಕೊಡೋದ, ನಿನ್ ಪಕ್ಕದಲ್ಲಿ ಕೂತಿರ ಅವ್ರ ಆಂಟಿ ಕೊಡೋದ, ಆನ್ಸರ್ ಕೊಡೋದ ಅವ್ರನ್ನ ಹಿಂಬಾಲಿಸಿ. ನನ್ನನ್ನು ಹಿಂಬಾಲಿಸಕ್ ಹೋಗ್ಬೇಡಿ. ನಾನು ಇಲ್ಲಿ ಇದ್ದಾರೆ, ನಿಮ್ ಕಾರ್ಯ ನೀವು ಮಾಡ್ಬೇಕು. ಸಭೆ ನಂದಲ್ಲ, ಅವ್ರದ್ದು. ಎನಿ ಟೈಮ್ ಯಾರು ಬರ್ಬೋದು, ಯಾರು ಬಂದು ಪ್ರಾರ್ಥನೆ ಮಾಡ್ಬೋದು. ಇಲ್ಲಿರೋ ವಸ್ತು ಯಾವ್ದು ನಂದಲ್ಲ, ಎಲ್ಲ ಅವ್ರದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿ 3ನೇ ವಾಕ್ಯ ಓದಿ. ಮತ್ತೆ ತಿರುಗು ತಿಂಗಳಲ್ಲಿ ಕವಿತಾ ಸಿಸ್ಟರ್ ದೇವರ ವಾಕ್ಯ ಮಾತಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೇನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರೋ, ನಾವೇನ್ ಅನ್ಕೊಂಡಿರ್ತೀರೋ ಅದನ್ನ ದೇವ್ರ ಖಂಡಿತವಾಗಿ ಕಾರ್ಯ ಮಾಡ್ತಾರೆ. ಅರ್ಥ ಆಯ್ತಾ? ನಾ ಇಲ್ಲಿ ತನಕ ನಿಮ್ಗೆ ಹೇಳಿದ್ದಕ್ಕೆ ದೇವ್ರು ಹೇಳ್ತಿರೋದಕ್ಕೆ ಒಂದ್ಕೊಂಡು ಮ್ಯಾಚ್ ಇದೆಯಾ? ಅರ್ಥ ಆಯ್ತದ? ಬಲವಾಗಿ ನಾವು ಉಪಯೋಗವಾಗಬೇಕು ಅಂತಂದ್ರೆ, ಬಲವಾಗಿ ನಾವು ಕಾರ್ಯ ಮಾಡ್ಬೇಕು ಅಂತಂದ್ರೆ ದೇವರನ್ನ ಮುಂದೆ ಹೇಳ್ಬೇಕು. ಹಲ್ಲೆಲೂಯಾ, ದೇವರನ್ನ ಮುಂದೆ ಇಟ್ಟರೆ ಖಂಡಿತವಾಗಿ ದೇವ್ರ ಕಾರ್ಯ ಮಾಡ್ತಾರೆ. ಅರ್ಥ ಆಯ್ತಾ? ಪ್ರಾರ್ಥನೆ ಮಾಡೋಣ. ಅರ್ಥ ನೇರ ಮಾಡ್ತಾರೆ.